ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 325ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ತಮಗೆ ಲಕ್ಷ್ಮಣ ಮಾಯಾ ಜಿಂಕೆ ಬಗ್ಗೆ ತನ್ನ ಒಂದು ಸಂದೇಹವನ್ನು ವ್ಯಕ್ತಪಡಿಸಿರ್ತಾನೆ. ಇದು ಮಾರೀಚನ ಒಂದು ಕುತಂತ್ರ ಇರ್ಬೋದು ಅಂಥೇಳಿ. ಆದರೆ ಸೀತೆ ಮಾತ್ರ ನನಗೆ ಆ ಜಿಂಕೆ ಬೇಕು, ಜೀವಂತ ಇಲ್ಲದ್ರೆ ಅದನ್ನು ಕೊಂದರು ನನಗೆ ಜಿಂಕೆಯನ್ನು ತಂದು ಕೊಡಬೇಕಂತ ಒಂದು ಹಠ. ರಾಮನಿಗೂ ಆ ಜಿಂಕೆ ಮೇಲೆ ಮೋಹ ಬೀಳ್ತಿದೆ. ಅದಕ್ಕೆ ರಾಮ ಲಕ್ಷ್ಮಣನಿಗೆ ಕನ್ವಿನ್ಸ್ ಮಾಡ್ತಾನೆ, ಮನವರಿಕೆ ಮಾಡ್ತಾನೆ. ಇಲ್ಲ, ನಾನು ಹೋಗಿ ಜಿಂಕೆಯನ್ನು ಕೊಂದ, ಇಲ್ಲದ್ರೆ ಜೀವಂತ ಇಲ್ಲದ್ರೆ ಕೊಂದು ತರ್ತೇನೆ. ಮತ್ತು ಒಂದು ವೇಳೆ ಅದು ಮಾಯಾವಿ ಜಿಂಕೆ ರಾಕ್ಷಸ ಆಗಿತ್ತಂದ್ರೆ ಹೇಗೂ ರಾಕ್ಷಸರು ಉಪಟಾಳ ಕೊಡ್ತಾ ಇರ್ತಾರೆ, ಅವನ್ನ ನಾನು ವಧೆ ಮಾಡ್ತೇನೆ. ಅದರಿಂದ ಋಷಿಮುನಿಗಳು ಈ ದಂಡಕಾರಣ್ಯದಲ್ಲಿ ಶಾಂತವಾಗಿರ್ಬೋದು, ನೆಮ್ಮದಿಯಿಂದ ಇರಬಹುದು. ಅದಕ್ಕೆ ಅದು ಜಿಂಕೆನಾಗಿತ್ತಂದ್ರೆ ಅದನ್ನು ಕೊಂದು ತೊಗೊಂಬರ್ತೀನಿ, ಅದೊಂದು ರಾಕ್ಷಸ ಆಗಿತ್ತಂದ್ರೆ ನಾನು ಕೊಂತರ್ತೀನಿ. ಅದಕ್ಕೆ ನಾನು ಬರುವವರೆಗೆ ನೀನು ಸೀತೆಯನ್ನು ರಕ್ಷಿಸಬೇಕು ಅಂಥೇಳಿ ಸೀತೆಯ ಜವಾಬ್ದಾರಿಯನ್ನು ರಾಮ ಲಕ್ಷ್ಮಣನಿಗೆ ಒಪ್ಪಿಸಿ ಹೋಗ್ತಾನೆ, ಆಜ್ಞೆ ಮಾಡಿ ಹೋಗ್ತಾನೆ. ಇನ್ನು ಆ ಜಿಂಕೆಯನ್ನು ಜೀವಂತ ಇಲ್ಲವೇ ಕೊಂದು ತರಲಿಕ್ಕೆ ರಾಮ ಸಿದ್ಧತೆಯಲ್ಲಿ ಯಾವ ರೀತಿ ಬೆನ್ನು ಹತ್ತಾನ ಅನ್ನೋದನ್ನು ಮಹರ್ಷಿ ವಾಲ್ಮೀಕಿಯವರು ಹೀಗೆ ಮುಂದುವರಿಸ್ತಾರೆ. ಕಟ್ಟಿಕೊಂಡ ಸೊಂಟಕ್ಕೆ ಕಡ್ಗ, ಸೊಂಟಕ್ಕೆ ನಡಕೇನು ಮಾಡಿದ, ಹರಿತವಾದ ಖಡ್ಗವನ್ನು ಕಟ್ಟಿಕೊಂಡ. ಕೋದಂಡ ಬಿಲ್ಲು, 2 ಬಾಣಗಳು ಹಿಡಿದು ಹೊರಟ ರಾಮ. ಕೋದಂಡ ಬಿಲ್ಲು, ಕೋದಂಡ ಅಂದರೆ ರಾಮನಿಗೆ ಅದೇ ಹೆಸರು ಬರ್ತದೆ, ಕೋದಂಡ ರಾಮ ಅಂತ ಕರೀತಾರೆ ಹೆಚ್ಚು ಕಡಿಮೆ. ಕೋದಂಡ ಅಂದರೆ ಅದು ಒಂದು ಪ್ರಕಾರದ ಬಿಲ್ಲು. ಅದರಲ್ಲಿ ಏಕಕಾಲಕ್ಕೆ 3 ಗುರಿಗಳನ್ನಿಟ್ಟು 3 ಬಾಣಗಳನ್ನು ಹೊಡಿಲಿಕ್ಕೆ ಬರೆದಿತ್ತು. ಅಂತಹ ಬಿಲ್ಲಿಗೆ ಕೋದಂಡ ಬಿಲ್ಲು ಅಂತ ಕರೀತಾರೆ. ಇದರಿಂದಾಗಿಯೇ ರಾಮನನ್ನು ಕೋದಂಡ ರಾಮ ಅಂತ ಕರೀತಾರೆ. 2 ಬಾಣ ತೊಗೊಳ್ತಾನೆ, ಆ ಕೋದಂಡ ಬಿಲ್ಲನ್ನು ಹಿಡಿದುಕೊಳ್ತಾನೆ, ರಾಮ ಹೊರಡ್ತಾನೆ. ರಾಮನ ಕಂಡ ಚಿನ್ನದ ಜಿಂಕೆ ನೆಗೆಯಿತು. ರಾಮ ತನ್ನ ಬೆನ್ನಟ್ಟಿ ಬರೋದಂತ ಗೊತ್ತಾಯ್ತು ಜಿಂಕೆಗೆ. ಅದು ಮುಂದೆ ಜಿಗಿತಾ ಹೊರಟೆ, ನೆಗೆಯುತ್ತಾ ಹೊರಟಿತು, ಅದೃಶ್ಯವಾಯಿತು. ಮುಂದೆ ಜಿಕ್ಕೋತು ಹೊಂಟಿತು. ಹಿಂದಿಂದ ರಾಮ ಅದರ ಬೆನ್ನತ್ತಿ ಹೊಂಟಿದ್ದ. ಒಂದು ದೂರದವರೆಗೆ ಅದು ರಾಮನನ್ನು ಹಿಂಬಾಲಿಸ್ಕೊಂಡು, ರಾಮನನ್ನು ತನ್ನ ಬೆನ್ನಟ್ಟಿಸಿಕೊಂಡು ಹೋದ್ದು. ಆ ದೂರ ಆದ ನಂತರ ಅದು ಅದೃಶ್ಯವಾಗಿಬಿಡ್ತು. ಗೋಚರಿಸಿ ಪುನಃ ದೂರ ಓಡಿತು, ಅದೃಶ್ಯ ಆಗ್ತಿತ್ತು. ಮತ್ತು ಕೆಲವೊಂದು ಕಡೆ ಕಾಣಿಸ್ತಿತ್ತು. ಆ ಕಡೆ ರಾಮ ಓಡಾಕತ್ತಂದ್ರೆ ಮತ್ತು ಒಂದು ದೂರ ತನಕ ಓಡ್ತಿತ್ತು, ಮತ್ತು ಅದೃಶ್ಯ ಆಗ್ತಿತ್ತು. ಈ ರೀತಿಯಾಗಿ ಆ ಮಾಯದ ಜಿಂಕೆ ರಾಮನನ್ನು ಬಹು ದೂರ ತೆಗೆದುಕೊಂಡು ಹೋಗ್ತಿದೆ. ಕೋದಂಡಕ್ಕೆ ಬಾನು ಏರಿಸಿ ಗುರಿಯಿಟ್ಟು ಚಿನ್ನದ ಜಿಂಕೆಯತ್ತ ಬೆನ್ನತ್ತಿದ ರಾಮ. ಇದು ಗೊತ್ತಾಯ್ತು ಅವನಿಗೆ, ಮಾಯಾವಿ ಜಿಂಕೆ ಇತ್ತಂತೇಳಿ. ತನ್ನ ಕೋದಂಡ ಬಿಲ್ಲಿಗೆ ಬಾಣವನ್ನು ಏರಿಸ್ತಾನೆ, ಹಿಡ್ಕೊಂಡು ಹೊಡಿಬೇಕಂತೇಳಿ ಬೆನ್ನು ಹತ್ತಾನೆ. ಒಮ್ಮೆ ರಾಕ್ಷಸ ರೂಪ, ಒಮ್ಮೆ ಚಿನ್ನದ ರೂಪ ತೋರಿಸುತ್ತಾ ಮಾರೀಚ ಓಡಿದ ಬಹುದೂರ. ತನ್ನ ಅಸಲಿಯತ್ತಿಗೆ ಬಂದವ. ಒಂದೊಂದು ಸಲ ತನ್ನ ನಿಜ ರೂಪ ತೋರಿಸ್ತಿದ್ದಲ್ಲ ರಾಮನಿಗೆ, ಯಾಕಂದ್ರೆ ದೂರ ತೊಗೊಂಡು ಹೋಗಿದ್ದವ. ಒಂದೊಂದು ಸಲ ಮಾಯಾವಿ ಜಿಂಕೆಯ ರೂಪ ತೋರಿಸ್ತಿದ್ದ. ಹೀಗೆ ಮಾಡ್ಕೊಳ್ತಾ ರಾಮನನ್ನು ಹಾಗೆ ತನ್ನ ಬೆನ್ನು ಹಚ್ಚಿಕೊಂಡು ಮುಂದೆ ಸಾಕ್ತಾನೆ. ಮಾರೀಚನ ಗುರುತಿಸಿದ ಶರವೇಗದಿ ಬೆನ್ನಟ್ಟಿದ ಮಾರೀಚನ ಬೇಟೆಗಾಗಿ ರಾಮ. ಮಾರೀಚ ಅಂತ ಗೊತ್ತಾಯಿತು. ಮತ್ತು ಶರವೇಗದಲ್ಲಿ ಬಾಣ ಬಿಲ್ಲದಿಂದ ಬಿಟ್ಟ ಕೂಡಲೇ ಯಾವ ವೇಗದಲ್ಲಿ ಹೋಗ್ತಿದೆ ಅದೇ ವೇಗದಲ್ಲಿ, ಈ ವೇಗಗಳನ್ನು ಇದು ಮಾನದಂಡನ ಶರವೇಗ, ಅದು ಒಂದು ವೇಗವನ್ನು ಅಳೆಯುವಂಥ ಮಾನದಂಡ. ಈಗ ಹಾರ್ಸ್ ಪವರ್ ಹೆಂಗೆ ಅಂತೀವಲ್ಲ ಹಾಗೆ. ಅದಕ್ಕೆ ಶರವೇಗದಲ್ಲಿ ಅದು ರಾಮ ಅದನ್ನು ಬೆನ್ನ ಹಚ್ಕೊಂಡು ಹೋಗ್ತಾನೆ. ಕೋದಂಡ ಹೆದೆಯಿಂದ ಬಾಣ ಬಿಟ್ಟ ರಾಮ ಚಿನ್ನದ ಮೃಗದತ್ತ ಸಂಹರಿಸಲು. ಒಂದು ದೂರ ಹೋದವನು ಏನು ಮಾಡ್ತಾನೆ, 2 ಬಾಣಿನ ಹೊಡಿರ್ತಾನ, ಅದನ್ನು ಹೊಡಿತಾನೆ. ಚಿನ್ನದ ಮೃಗದತ್ತ ಸಂಹರಿಸಲು ಚಿನ್ನದ ಜಿಂಕೆ ಎದೆ ಸೀಳಿತು. ರಾಮನ ಬಾಣ ನೆಲಕ್ಕುರುಳಿದನು ರಾಕ್ಷಸ ರೂಪದಲ್ಲಿ ಮಾರೀಚ. ಬಾಣೇನು ಬಿಟ್ಟಿದ್ದಿಲ್ಲ, ಆ ಒಂದು ಬಾಣ ಹೋಗಿ
ಅದರ ಎದೆ ಹೇಳ್ತೇನೆ, ಅದು ನೆಲಕ್ಕೆ ಬೀಳ್ತದೆ. ಅವಾಗ ಜಿಂಕೆ ರೂಪದಾಗಿರೋದಿಲ್ಲ, ಅದು ರಾಕ್ಷಸ ರೂಪದಲ್ಲಿ ಇರ್ತದೆ. ನೆನೆದು ರಾವಣನ ಕುತಂತ್ರದ ಮಾತು ನೋಡ್ರಿ. ಸಾಯಿ ವೇಳದ ಸಹಿತ ದುಷ್ಟರು ಹೆಂಗಿರ್ತಾರೆ ನೋಡ್ರಿ. ಅವನಿಗೆ ರಾವಣನ ಮಾತಿನ ಬಂದು ಬಿಡ್ತದೆ ನಾವು. ಯಾಕಂದ್ರೆ ರಾವಣ ಹೇಳಿರ್ತಾನೆ, ನಾವು ನೀನು ಲಕ್ಷ್ಮಣ ಮತ್ತು ಸೀತೆ ಹೆಸರನ್ನು ಕೂಗಬೇಕಂತ ಹೇಳಿರ್ತಾನೆ, ಕುತಂತ್ರ ಹೇಳಿರ್ತಾನೆ ಅವನು. ನೆನೆದು ರಾವಣನ ಕುತಂತ್ರದ ಮಾತು ರಾಮನ ಧ್ವನಿಯಲ್ಲಿ ಮಾರೀಚನು ರಾಮನಾಗ ಧ್ವನಿ ಮಾಡಿ ಮಾರೀಚನಂತನ ಓ ಸೀತೆ ಅಂಥೇಳಿ ಸಹಾಯ ಕರೀತಾನೆ. ಓ ಲಕ್ಷ್ಮಣ ಕೂಗುತ್ತಾ ಪ್ರಾಣ ಬಿಟ್ಟನು. ಸೀತೆ ಹೆಸರು ತಗೊಂಡು ಲಕ್ಷ್ಮಣ ಹೆಸರು ತಗೊಂಡು ರಾಮನಂತೆ ಕೂಗಿ ತನ್ನ ಪ್ರಾಣವನ್ನು ಬಿಟ್ಟ. ಮಾರೀಚನ ಕುತಂತ್ರ ತಿಳಿದ ರಾಮ ತಕ್ಷಣ ಮತ್ತೊಂದು ಜಿಂಕೆ ಬೇಟೆ ಪಡೆದು ಮರಳಿದ ಆಶ್ರಮದತ್ತ ರಾಮ. ಅವ್ನು ಗೊತ್ತಾಯ್ತದೆ, ಇವನು ನನ್ನ ದೂರ ತೊಗೊಂಡು ಬಂದನ, ಏನೋ ಮೋಸ ನಡೆದಿದೆ ಅಂದ್ಕೊಂಡು ಒಂದು ಬಾಣದಿಂದಂತೂ ಅದು ಸತ್ತಿರ್ತದೆ. ಎರಡನೇ ಬಾಣದಿಂದ ಮತ್ತು ಜಿಂಕೆಯನ್ನು ತೊಗೊಂಡು ಬರಬೇಕಲ್ಲ ಮನೆಗೆ, ಮತ್ತು ಅದಕ್ಕೆ ಚರ್ಮ ಬೇಕಾಗಿರ್ತದೆ ಊಟಕ್ಕಾಗಿ. ಮತ್ತೊಂದು ಜಿಂಕೆಯನ್ನು ಭೇಟಿ ಮಾಡಿಕೊಂಡು ತನ್ನ ಆಶ್ರಮದತ್ತ ಮರಳ್ತಾನೆ. ದಟ್ಟಾರಣ್ಯದಿ ತೂರಿ ಬಂದ ರಾಮನ ಧ್ವನಿ ಗುರುತಿಸಿ ಸೀತೆ ನುಡಿದಳು ಲಕ್ಷ್ಮಣನಿಗೆ. ದೂರದಿಂದ ಏನು ಬಂತು, ರಾಮನಾಗ ಧ್ವನಿ ಬಂತ. ಓ ಸೀತೆ ಅಂತ ಕರೆದಿರ್ತಾನೆ. ಆ ಧ್ವನಿ ಕೇಳ್ತಾಳೆ ಆಕೆ ಸೀತೆ. ಮತ್ತು ಅದೇ ಬೆನ್ನಲ್ಲಿಯಲ್ಲಿ ಓ ಲಕ್ಷ್ಮಣ ಅಂತಲೂ ಕರೆದದ್ನ. ಈ ರಾಮನ ಧ್ವನಿಯನ್ನು ಗುರುತಿಸಿಕೊಂಡು ಅವಳು ಲಕ್ಷ್ಮಣನಿಗೆ ಹೇಳ್ತಾಳೆ, ಕೂಡಲೇ ಹೋಗು ರಾಮನ ಹುಡುಕು. ರಾಮನ ಪೀಡನೆ ಧ್ವನಿ ನನ್ನ ಹೃದಯ ಕಲುಕಿತು. ದೂರದಿಂದ ನಿಮ್ಮ ಅಣ್ಣನ ಧ್ವನಿ ಬರ್ತಾ ಇದೆ. ಆ ಧ್ವನಿ ಕೇಳಿದ್ರೆ ಅವರೇನೋ ಒಂದು ಕಷ್ಟದಲ್ಲಿ ಸಿಲುಕ್ಯಾರ, ಅಸಹಾಯಕರಾಗ್ಯಾರ, ಸಹಾಯಕ್ಕಾಗಿ ಕೂಗ್ತಾ ಇದ್ದಾರೆ. ಅವರ ಕೂಗು ನನ್ನ ಮನಸ್ಸನ್ನು ಇದು ಮಾಡ್ತಾ ಇದೆ, ಕದಲ್ತಾ ಇದೆ, ದುಃಖ ತರ್ತಾ ಇದೆ ನನಗೆ. ಅದಕ್ಕೆ ಆದಷ್ಟು ಬೇಗ ನೀನು ಮಾಡು, ನಿಮ್ಮ ಅಣ್ಣನನ್ನು ಹುಡುಕಿಕೊಂಡು ಹೋಗು ಅಂಥೇಳಿ ಲಕ್ಷ್ಮಣನಿಗೆ ಹೇಳ್ತಾನೆ. ನಾ ಇಲ್ಲಿ ಬದುಕಿಯೂ ಅರ್ಥಹೀನ. ನಿಮ್ಮ ಅಣ್ಣ ಹೇಳಿ ಹೋಗಿದ್ದಾನೆ, ನನ್ನ ರಕ್ಷಣೆಯಲ್ಲಿ ನೀ ಇಲ್ಲೇ ಇರಬೇಕಂತ ಹೇಳಿದಾನೆ. ಇನ್ನು ನಿಮ್ಮ ಅಣ್ಣನ ಅಸಹಾಯಕ್ಕಾಗಿ ಅಲ್ಲೆಲ್ಲೇ ದೂರ ರಾಕ್ಷಸರ ಬೆನ್ನ ಹೋಗಿ ಸತ್ತಂದ್ರೆ ನಾ ಜೀವಂತ ಇದ್ದು ಆ ಜೀವಕ್ಕೆ ಏನು ಅರ್ಥ ಇದೆ? ಗಂಡನ ಕಳ್ಕೊಂಡ ನಂತರ ಹೆಂಡತಿಗೆ ಏನೂ ಅರ್ಥ ಇಲ್ಲ. ಅದಕ್ಕೆ ನೀನು ಇಲ್ಲಿ ನನ್ನ ಕಾಯ್ತಾ ಇರೋದಕ್ಕೆ ಏನೂ ಅರ್ಥಹೀನ ಆಗಿಬಿಟ್ಟದೆ. ಈಗ ನಾ ಇಲ್ಲಿ ಇರ್ತೇನೆ, ಏನು ಮಾಡ್ತೇನೆ ಅದ್ರ ಬಗ್ಗೆ ವಿಚಾರ ಮಾಡಬೇಡ. ಮೊದಲು ನೀನು ಸಹಾಯಕ್ಕಾಗಿ ನಿನ್ನ ಅಣ್ಣನ ಬಳಿ ಹೋಗಿ ಹುಡ್ಕೊಂಡು ಹೋಗು ರಾವಣ ಅಂತ ಹೇಳ್ತಾಳೆ. ಹೋಗು ನಿನ್ನ ಅಣ್ಣನ ರಕ್ಷಣೆಗೆ. ಸಿಂಹದ ಹಿಡಿತಕ್ಕೆ ಗೂಳಿ ಸಿಕ್ಕಂತೆ ರಾಮ ಸಿಕ್ಕಿಯನು ರಾಕ್ಷಸನ ಹಿಡಿತಕ್ಕೆ. ಹೋಗು ರಕ್ಷಣೆಗೆ. ಬಹುತೇಕ ರಾಮ ರಾಕ್ಷಸರ ಕೈಯ ಸಿಕ್ಕಾನ. ಯಾವ ರೀತಿ ಒಂದು ಗೂಳಿ ಸಿಂಹಗಳ ಹಿಂಡಿನಲ್ಲಿ ಸಿಕ್ಕ ಕೂಡಲೇ, ಗೂಳಿ ಇದ್ದರೂ ಕೂಡ ಸಿಂಹಗಳ ಹಿಂಡು ಅದನ್ನೇನು ಮಾಡ್ತಾವ, ಮೇಲೆ ದಾಳಿ ಮಾಡ್ತಾವ. ಅದು ಎಷ್ಟೇ ಪ್ರಭಾವಶಾಲಿ ಆದರೂ ಕೂಡ ಬಿಡುವುದಿಲ್ಲ ಅದು. ಅದಕ್ಕೆ ರಾಮ ಸಿಂಹದ ಹಂಗೆ ಇದು ಗೂಳಿ ಹಂಗೆ ಸಿಂಹದ ರಾಕ್ಷಸರ ಹಿಂಡಿನ ಸಿಕ್ಕಾನಪ್ಪ. ಅದಕ್ಕೆ ಅವನ ಸಹಾಯಕ್ಕಾಗಿ ನೀನು ಹೋಗು ಅಂತ ಹೇಳ್ತಾನೆ. ಇಲ್ಲಿ ನೋಡಿ ವಾಲ್ಮೀಕಿಯವರು ಇದು ಮತ್ತೆ ಅಲಂಕಾರದ ಪ್ರಯೋಗ ಹೇಗಿದೆ ನೋಡಿ. ರಾಮನನ್ನು ಗೂಳಿಗೆ ಹೋಲಿಸ್ತಾರೆ, ರಾಕ್ಷಸರನ್ನು ಸಿಂಹಕ್ಕೆ ಹೋಲಿಸ್ತಾರೆ. ಒಬ್ಬ ಏಕೈಕ ಗೂಳಿ, ಒಂದೇ ಗೂಳಿ ಇತ್ತಂದ್ರೆ ಅವು ಇದನ್ನು ಓಡಿಸ್ಬೋದು. ಅವು ಭಾಳಷ್ಟು ಗೂಳಿಗಳು ಇವು ಒಂದೇ ಗೂಳಿ ಇತ್ತಂದ್ರೆ, ಒಂದೇ ಸಿಂಹ ಇತ್ತಂದ್ರೆ ಅದನ್ನು ಓಡಿಸ್ಬೋದು. ಬಹಳಷ್ಟು ಸಿಂಹಗಳು ಗೂಳಿ ಮ್ಯಾಗ ದಾಳಿ ಮಾಡಿದಾಗ ಅದು ಅಸಹಾಯಕ ಆಗ್ತಿದೆ. ಅದೇ ರೀತಿ ರಾಮನ ಮೇಲೆ ಈ ರಾಕ್ಷಸರ ಹಿಂದೆ ಅಪ್ಪಳಿಸಬೇಕು. ಅದಕ್ಕೆ ಅಸಹಾಯಕ್ಕಾಗಿ ಕೂಗ್ತಾ ಇದ್ದಾನೆ. ಆದಷ್ಟು ಬೇಗ ನೀನು ಅವನ ಸಹಾಯಕ್ಕೆ ಹೋಗು ಅಂಥೇಳಿ ಸೀತೆ ಹೇಳ್ತಾಳೆ. ಅಂದರೆ ನನ್ನ ಕಾದು ಏನೇನು ಉಪಯೋಗ ಇಲ್ಲ, ಮೊದಲು ನಿಮ್ಮ ಅಣ್ಣನ ರಕ್ಷಣೆಗೆ ನೀನು ಹೋಗು ಅಂತ ಹೇಳ್ತಾಳೆ. ಅಣ್ಣನ ಮಾತು ನೆನೆಸಿಕೊಂಡು ಲಕ್ಷ್ಮಣ ಸ್ಥಳ ಬಿಟ್ಟು ಕದಲಲಿಲ್ಲ. ಅಣ್ಣನ ಆದೇಶ ಇರ್ತದಲ್ಲಿ, ನನ್ನನ್ನು ಆದೇಶ ಮಾಡಿದಾನ. ಆ ಆದೇಶ ಇದ್ದುದರಿಂದ ನಾ ಏನಾದ್ರೂ ಎಲ್ಲಿ ಹೋಗುವುದಿಲ್ಲ, ಒಂದು ಇಂಚು ಈ ಜಾಗದಿಂದ ನಾನು ಸರಿಯೋದಿಲ್ಲ ಅಂಥೇಳಿ ಹೇಳಿಬಿಡ್ತಾನೆ. ಅತ್ತಿಗೆ ನೀನು ಭಾಳ ತೊಂದರೆ ಮಾಡ್ಕೊಳಕ್ಕೆ ಹೋಗಬೇಡ, ಅಣ್ಣನ ಬಗ್ಗೆ ನನಗೆ ಗೊತ್ತಿದೆಯೇ, ಇದೆಲ್ಲ ಮೋಸ ಐತಿ, ನೀನು ಸುಮ್ಮನೆ ಇದ್ದುಬಿಡು. ನಾನು ಮಾತ್ರ ನಿನ್ನೆ ಬಿಟ್ಟು ಒಂದು ಇಂಚು ಹೊರಗಡೆ ಹೋಗುವುದಿಲ್ಲ ಅಥವಾ ಜಾಗ ಬಿಟ್ಟು ಸರಿಯೋದಿಲ್ಲ ಅಂಥೇಳಿ ತನ್ನ ನಿರ್ಧಾರವನ್ನು ಸೀತೆಗೆ ಲಕ್ಷ್ಮಣ ಕಣ್ಣು ತುಂಡಾಗಿ ಹೇಳಿಬಿಡ್ತಾನೆ. ಸಿಟ್ಟು ಬಂತು ಸೀತೆಗೆ. ಲಕ್ಷ್ಮಣನೇನು ಮಾತು ಕೇಳ್ತಾಳಲ್ಲ, ನಾ ಹೋಗಲ್ಲ ಅಂತಾಳ. ಭಯಂಕರ ಸಿಟ್ಟು ಬಂದುಬಿಡ್ತದೆ. ಇಲ್ಲಿ ನೋಡಿ, ಸಿಟ್ಟು ಬಂದು ಬೆಳೆದಾಗ ಹೆಣ್ಮಕ್ಕಳಲ್ಲಿ ಒಂದು ಆಲೋಚನೆಗಳು ಚೇಂಜ್ ಆಗಕ್ಕೆ ಹಿಡಿತಾವೆ, ಏನೇನೋ ವಿಚಾರ ಮಾಡೋಕೆ ಹಿಡಿತಾರೆ. ಮಾನಸಿಕ ಸ್ಥಿರತೆ ಉಳಿದಿಲ್ಲ ಅವರಲ್ಲಿ, ಮಾನಸಿಕ ಬದಲಾವಣೆ ಸ್ಥಿತಿ ಚೇಂಜ್ ಆಗಕ್ಕೆ ಹಿಡಿತಿದೆ.
ಗಡಬಡದಲ್ಲಿ ಬಿದ್ದು ಬಿಡ್ತಾರೆ ಅವರು. ಸೀತೆ ಮಾನಸಿಕ ಸ್ಥಿತಿಯೂ ಕೂಡ ಹೀಗೆ ಆಗ್ತಿದೆ. ಒಂದು ಕಡೆ ಗಂಡನ ಧ್ವನಿ ಕೇಳಿಸ್ತೋ ಅಸಹಾಯಕ ಹೆಲ್ಪ್ ಬಾ ಅಂಥೇಳಿ, ಇನ್ನೊಂದು ಕಡೆ ಇವು ಮೈದನಿಗೆ ಹೇಳಿದ್ರೆ ರಾಮನ ಸಹೋದರನಿಗೆ ಹೇಳಿದ್ರೆ ಲಕ್ಷ್ಮಣನಿಗೆ ಹೇಳಿದ್ರೆ ಲಕ್ಷ್ಮಣ ಬಿಟ್ಟು ಹೋಗ್ತಾ ಇರಲಿಲ್ಲ. ಇಂಥ ಸ್ಥಿತಿ ಆಕೆ ಏನಾಗ್ತದೆ, ಮನಸ್ಸಿನ ಮೇಲಿನ ನಿಯಂತ್ರಣವನ್ನು ಕಳ್ಕೊಳ್ತಾಳೆ. ಗಡಬಡ ಭಾಳಷ್ಟು ಸಿಟ್ಟು ಬರೋಕೆ ಹಿಡಿತದೆ ಆಕೆಗೆ. ಮುಂದುವರೆದು ಓ ಸುಮಿತ್ರೆಯ, ನೋಡ್ರಿ ಸಿಟ್ಟಿನಿಂದ ಹೇಳಕ್ಕೆ ಹಿಡ್ತಾಳೆ, ಲಕ್ಷ್ಮಣನಿಗೆ ಯಾಕೆ ಹಿಡ್ತಾಳೆ, ಓ ಸುಮಿತ್ರೆಯ ಮಗನೇ, ಓ ಸುಮಿತ್ರೆಯ, ಆಪತ್ಕಾಲದಲ್ಲಿ ಇದ್ದ ಅಣ್ಣನಿಗೆ ಸಹಾಯ ಮಾಡದೆ ಸ್ನೇಹರೂಪಿ ನೀ ಶತ್ರುವೇ ಅಂತ ಹೇಳ್ತಾ ಇದ್ದ. ಆಪತ್ಕಾಲದಲ್ಲಿ ಸ್ನೇಹಿತ ಸಹಾಯ ಮಾಡಬೇಕು ಅವನಿಗೆ. ನಿಜವಾದ ಇಂಗ್ಲೀಷ್ನಾಗ ಒಂದು ಪ್ರೊವರ್ಬ್ ಇದೆ, ಏನಪ್ಪ ಅಂದರೆ ಎ ಫ್ರೆಂಡ್ ಈಸ್ ಇಂಡೀಡ್, ಯಾವ ಒಬ್ಬ ಒಳ್ಳೆಯ ಸ್ನೇಹ ಅಂದರೆ ಯಾರು, ಹೂ ಈವನ್ ನೆವರ್ ಡೈವರ್ಟ್ ಇನ್ ಅಡ್ವರ್ಸಿಟಿ. ಕೆಟ್ಟ ಒಂದು ಕಾಲ ಬಂದಾಗೂ ಕೂಡ ಅವನೇನು ಮಾಡ್ತಾನೆ, ತನ್ನ ಸ್ನೇಹಕ್ಕೆ ನಿಲ್ತಿಬಿಡ್ತಾನೆ. ಅಂದರೆ ಆ ರೀತಿಯಾಗಿ ಇಲ್ಲಿ ಯಾಕೆ ಹೇಳ್ತಾಳೆ, ನಿಜವಾಗಿಯೂ ನೀನು ನನ್ನನ್ನು ಸ್ನೇಹಿತನಾಗಿದ್ದರೆ ಈಗ ನನಗೆ ಆಪತ್ತು ಒದಗಿ ಬಂದಿದೆ, ಈ ಆಪತ್ತು ಕಾಲದಲ್ಲಿ ಅವನಿಗೆ ಸಹಾಯ ಮಾಡು. ಅಂದರೆ ಆಪತ್ಕಾಲದಲ್ಲಿ ಸಹಾಯ ಮಾಡಿದವನೇ ನಿಜವಾದ ಸ್ನೇಹಿತ ಅನ್ನುವಂಥ ಒಂದು ನಾಣ್ಣುಡಿಯ ಪ್ರಯೋಗವನ್ನು ಇಲ್ಲಿ ಸೀತೆಯ ಮೂಲಕ ವಾಲ್ಮೀಕಿಯವರು ಮಾಡಿಸ್ತಾರೆ. ಇಲ್ಲಂದ್ರೆ ನೀನೇನಾಗ್ತಿದೆ, ಹಿತಶತ್ರು, ಸ್ನೇಹರೂಪಿ ಶತ್ರು. ಅವಕಾಶ ಬಂದಾಗ ಸ್ನೇಹಿತನನ್ನೇ ಕೊಂದು ಹಾಕೋದು, ಅಲ್ಲಿ ತನಕ ಪೋಸ್ ಕೊಡ್ಕೊತ ಬರೋದು, ನಾನೇ ಒಳ್ಳೆ ಉತ್ತಮ ಸ್ನೇಹಿತ ಹೇಳ್ಕೊಂಡು ಬರೋದು. ಯಾವಾಗ ನಮ್ಮದು ಅಗತ್ಯ ಅವನಿಗೆ ಕಂಡು ಬರ್ತದೆ ಅವಾಗ ಅವನ ಕೈ ಬಿಟ್ಟು ಬಿಡೋದು. ಇದು ನಿಜವಾದ ಸ್ನೇಹಿತರ ಲಕ್ಷಣ ಅಲ್ಲ. ಅದಕ್ಕೆ ನೀವು ಕೂಡ ಏನು ಮಾಡ್ತಾ ಇದ್ದೀಯ ಅಂದ್ರೆ, ಒಬ್ಬ ಉತ್ತಮ ಸ್ನೇಹಿತ ಅಂತ ಹೇಳ್ಕೊತ ಬಂದು ಈಗ ನಿಮ್ಮ ಅಣ್ಣ ಆಪತ್ಕಾಲದಾಗಿದ್ದಾಗ ನೀನು ಅವನಿಗೆ ಸಹಾಯ ಮಾಡಲಿಕ್ಕೆ ಹೊಂಟಿಲ್ಲ, ನೀನೊಬ್ಬ ಹಿತಶತ್ರುನಂತೆ ಕಾಣ್ತಾ ಇದ್ದೀಯಾ ಅಂಥೇಳಿ ಕೋಪದಿಂದ ಸೀತೆಯು ಲಕ್ಷ್ಮಣನಿಗೆ ಹೇಳ್ತಾಳೆ. ಇನ್ನು ಲಕ್ಷ್ಮಣ ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡ್ತಾನೆ, ಮುಂದೆ ಏನು ಬೆಳವಣಿಗೆ ಆಗ್ತಿದೆ, ಅವರಿಬ್ಬರ ಮಧ್ಯದಲ್ಲಿ ನಡೆದ ಸಂವಾದ ಏನಿದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.